ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮತ್ತೊಂದು ಉತ್ತರ ಭಾರತದ ಒಂದು ಪಲ್ಯದ ರೆಸಿಪಿ ತೊಗೊಂಬಂದಿನಿ. ಕರಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಎಲ್ಲ ಥರದ್ದು ವೆಜಿಟೇಬಲ್ಸ್ ಇರೋದ್ರಿಂದ ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಇದ್ರ ಜೊತೆಗೆ ನಾನೊಂದು ತಂದೂರಿ ಬಟರ್ ರೋಟಿ ಕೂಡ ಮಾಡ್ತಾಯಿದ್ದೀನಿ. ತಂದೂರಿನ ಏನು ಬಳಸಲಾರ್ದೇ ಮನೆಯಲ್ಲೇ ಹೇಗೆ ಮಾಡೋದು ನಮ್ಮ ಮಾಮೂಲಿ ತವಾದಿಂದ ಅಂತ ನೋಡೋಣ ಬನ್ನಿ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನ್ ಬೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನಾನು ಬೀನ್ಸ್ನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು 1/4 ಕಪ್ ಇದೆ. ಇದನ್ನು ಒಂದು ನಿಮಿಷ, ಯಾಕಂದರೆ ಬೀನ್ಸ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಲ್ಲ, ಅದಕ್ಕೆ ಮೊದಲು ಬೀನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಅದು 1 ನಿಮಿಷ ಆದ ನಂತರ ಮತ್ತೆ ನಾನು ಅದಕ್ಕೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆಲ್ಲ ತೆಳ್ಳಗೆ ಹೆಚ್ಕೋಬೇಕಾಗುತ್ತೆ ವೆಜಿಟೇಬಲ್ಸ್ನ. ಅದಾದ ನಂತರ ನಾನು ಒಂದು ಅರ್ಧ ಕಪ್ಪು ಬೇಬಿ ಕಾರ್ನ್ ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ಇದಕ್ಕೆ ಯಾವ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಸಾಫ್ಟ್ ವೆಜಿಟೇಬಲ್ಸ್ ಬಿಟ್ಬಿಟ್ಟು ಈ ಥರ ಹಾರ್ಡಿರೋಂಥ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಬೇಬಿ ಕಾರ್ನ್ ಕೂಡ ಉದ್ದುದ್ದಕ್ಕೆ ಈ ಥರ ರೋಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಉದ್ದಕ್ಕೆ ಈ ಥರ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಯಾವ 3 ಕಲರ್ ಕ್ಯಾಪ್ಸಿಕಮ್ ಹಾಕ್ಬೋದು, ರೆಡ್, ಯೆಲ್ಲೋ ಮತ್ತು ಆಮೇಲೆ ಗ್ರೀನ್. ಆ ಥರ ರೆಡ್ ಇತ್ತು ಅಂತ ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ನೀವು 1 ಕಪ್ ಕ್ಯಾಪ್ಸಿಕಮ್ನೇ ಹಾಕ್ಕೊಂಬಿಡ್ಬೋದು, ಗ್ರೀನ್ ಕಲರ್ದೇ ಹಾಕ್ಕೊಂಬಿಡ್ಬೋದು. ನೋಡಿ, ಇದಕ್ಕೆ ಇವಾಗ ರೆಡ್ ಕ್ಯಾಪ್ಸಿಕಮ್ ಹಾಕಿ ಅದಾದ ನಂತರ ನಾನು ಈರುಳ್ಳಿನ ಸ್ವಲ್ಪ ಒಂದು 1/4 ಕಪ್ನಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು 3 ನಿಮಿಷ ನಾನು ಈ ಥರ ಫ್ರೈ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಇದು ಯಾವುದು ವೆಜಿಟೇಬಲ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದಲ್ಲ, ಇದೆಲ್ಲ ಕ್ರಂಚಿಯಾಗಿಡಬೇಕು. ಈಗ ಇದಕ್ಕೆ ನಾನು ನಂತರ ಬಟಾಣಿ ಇತ್ತು ಫ್ರೋಝನ್ನು, ಅದನ್ನ ಹಾಕ್ಕೋತಾ ಇದ್ದೀನಿ. ಮಾತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ನಡೆಯುತ್ತೆ. ಆಮೇಲೆ ಇದು ಕಾಲಿಫ್ಲವರ್ ಇದ್ದರೆ ಕೂಡ ಅದನ್ನು ಕೂಡ ಉದ್ದುದ್ದಕ್ಕೆ ಸ್ಲೈಸ್ ಥರ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ಒಂದು ಪಿಂಚ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣಂತೆ. ಇದೊಂದು ಸ್ವಲ್ಪ ಲೈಟಾಗಿ ಮೆತ್ತಗಾಗಬೇಕು. ನೋಡಿ, ವೆಜಿಟೇಬಲ್ಸ್ ಮಾತ್ರ ನೀವು ಆದಷ್ಟು ಕ್ರಂಚಿಯಾಗಿ ಇಟ್ಕೊಳ್ಳಿ. ಇದನ್ನು ಮೆತ್ತಗೆ ಪೇಸ್ಟ್ ಥರ ಬೇಯಿಸ್ಕೊಂಡ್ರೆ ರುಚಿಯಾಗಿರಲ್ಲ ಈ ಪಲ್ಯ ತಿನ್ನೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಭಾಳ ಗ್ರೇವಿಯಾಗಿರಲ್ಲ, ಮೀಡಿಯಮ್ ತಿಕ್ ಗ್ರೇವಿ ಇರುತ್ತೆ. ಭಾಳನೇ ಅಂದರೆ ನೀರಾಗಿರೋದಿಲ್ಲ ಈ ಪಲ್ಯ. ನೋಡಿ, ಈ ಥರ ಈಗ ರೆಡಿಯಾಗಿದೆ. ಒಂದು 3-4 ನಿಮಿಷ ಅಷ್ಟೇ. ಇದಾದ ನಂತರ ನೋಡಿ, ಎಷ್ಟು ಕಲರ್ ಮಾತ್ರ ಹಾಗೆ ಇರಬೇಕೆಲ್ಲ ವೆಜಿಟೇಬಲ್ಸ್ದು. ಇದಾದ ನಂತರ ಒಂದು ದೊಡ್ಡ ಸ್ಪೂನ್ ಬೆಣ್ಣೆ ಮತ್ತು ಒಂದು ದೊಡ್ಡ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಂಥ ಇದಕ್ಕೆ. ಇದಾದ ನಂತರ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 1-2. ಸ್ವಲ್ಪ ಇದು ಖಾರದ ಇದ್ರ ಮೇಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಖಾರ ಜಾಸ್ತಿ ಇದ್ದಷ್ಟು ರುಚಿ ಕೊಡುತ್ತೆ ಇದು. ಇದಾದ ನಂತರ ಒಂದು ಈರುಳ್ಳಿನ ಮೀಡಿಯಮ್ ಸೈಜು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ಈರುಳ್ಳಿನ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಪಿಂಕ್ ಆಗೋ ತನಕ, ಅಂದರೆ ಭಾಳನೇ ಈರುಳ್ಳಿನ ಬ್ರೌನ್ ಮಾಡ್ಕೋಬಾರ್ದು, ಮತ್ತು ಸ್ವೀಟ್ ಫ್ಲೇವರ್ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಲೈಟ್ ಬ್ರೌನು. ಈಗ ಇದಾದ ನಂತರ ನಾನು ಇದಕ್ಕೆ ಇವಾಗ ಇದು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿದಂಥ ಒಂದು 8-10 ಸಣ್ಣಗೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇದು ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ನಾನು ಇದಕ್ಕೆ ಜಿಂಜರ್ ಹಾಕ್ತಾಯಿದ್ದೀನಿ. ಶುಂಠಿನ ನಾನು ಜೂಲಿಯನ್ಸ್ ಅಂತಾರೆ, ಇದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಅದಕ್ಕೆ ಜೂಲಿಯನ್ಸ್ ಅಂತಾರೆ. ಸೊ ಆ ಥರ ಉದ್ದುದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು 1 ಅಥವಾ 2 ಹಾಕ್ಕೋಬೋದು. ಸ್ವಲ್ಪ ಹೇಳಿದ್ನಲ್ಲ ನಾನು, ಖಾರ ಇದ್ದರೆ ಟೇಸ್ಟ್ ಇರುತ್ತೆ ಅಂತ. ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ನಾನು. ಸುಮ್ಮನೆ 2 ಟೊಮೊಟೊನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಭಾಳ ಸಣ್ಣಗೆ ಪೇಸ್ಟ್ ಮಾಡಿಲ್ಲ, ಸ್ವಲ್ಪ ಲೈಟಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸಬೇಕು. ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು, ಇದು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಇದಕ್ಕೀಗ ನಾನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಸ್ಪೂನಷ್ಟು. ಜಾಸ್ತಿ ಹಾಕ್ಕೋಬಾರ್ದು, ತುಂಬ ಸ್ವೀಟ್ನೆಸ್ ಬಂದಿರುತ್ತೆ. ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಒಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಟ್ಯಾಂಜಿ ಅಂದರೆ ಹುಳಿ ಇರುತ್ತೆ. ಅದರಿಂದ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು, ಒಂದು 1/4 ಕಪ್ನಷ್ಟು ಹಾಕ್ಕೊಂಡು ಈ ಥರ ನೋಡಿ, ಸ್ವಲ್ಪ ತಾದ ತಕ್ಷಣ ಈ ಥರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅದಾದ ನಂತರ ನಾನು ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ಖಾರ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣಂತೆ, ಒಂದು 1/4 ಸ್ಪೂನಷ್ಟು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದು ಕಾಳು ಮೆಣಸಿನ ಪುಡಿ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಇದು ರುಚಿ ಕೊಡುತ್ತೆ. ನೋಡಿ, ಈ ಥರ ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಭಾಳಷ್ಟು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ಆರೋಗ್ಯ ಕೂಡ ಒಳ್ಳೆಯದು. ನೋಡಿ, ಈ ಥರ ಈ ರೋಸ್ಟೆಡ್ ವೆಜಿಟೇಬಲ್ಸ್ನ ಈಗ ನಾನು ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಟೊಮೊಟೊ ಕೂಡ ಉದ್ದುದ್ದಕ್ಕೆ ಹೆಚ್ಚಿದ್ದು ಸುಮ್ಮನೆ ಹಾಕ್ಕೋತಾ ಇದ್ದೀನಿ ಲಾಸ್ಟಿಗೆ. ಇದನ್ನೇನು ಬೇಯಬೇಕು ಜಾಸ್ತಿ ಅಂತೇನಿಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಕಸೂರಿ ಮೇಥಿ ಅಂತ ಸಿಗುತ್ತಲ್ಲ, ಅದು ಕೂಡ 1 ದೊಡ್ಡ ಸ್ಪೂನು ಹಾಕ್ಕೊಳ್ಳೋಣ ಅಂತ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ. ನೋಡಿ, ಈ ಥರ
ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಈಗ ಅದೆಲ್ಲ ಆದ ನಂತರ ನಾನು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸಿಂದ ಖಾರ ಚೆನ್ನಾಗಿ ಬರುತ್ತೆ ಇದರಿಂದ. ಇದಾದ ನಂತರ ಸ್ವಲ್ಪ ಅಂದರೆ ಮೊದಲಿಗೆ ನಾವು ಪನ್ನೀರ್ ಹಾಕಬಾರ್ದು, ಲಾಸ್ಟಿಗೆ ಒಂಚೂರು ಪನ್ನೀರ್ ಹಾಕ್ತಾಯಿದ್ದೀನಿ. ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು 100 ಗ್ರಾಮ್ನಷ್ಟು ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ ಮೇಲೆ ಮಾತ್ರ ನೀವು ಭಾಳ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಪನ್ನೀರ್ ಮುರಿದು ಹೋಗುತ್ತಲ್ಲ, ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಿ. ಈಗ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಲೈಟಾಗಿರುತ್ತೆ. ನಿಮ್ಗೆ ನೀರು ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ಆದರೆ ಇದು ಬೇಸಿಕಲಿ ಇದು ಭಾಳ ಗ್ರೇವಿ ಇರೋಂಥ ಪಲ್ಯ ಅಲ್ಲ, ಮೇನ್ಲಿ ಇದು ವೆಜಿಟೇಬಲ್ಸ್ ಪಲ್ಯ. ತುಂಬ ಟೇಸ್ಟಿಯಾಗಿ ಒಂದು ಯುನೀಕ್ ಟೇಸ್ಟ್ ಇರುತ್ತೆ. ಹುಳಿ ಸ್ವಲ್ಪ ಸ್ವೀಟ್ನೆಸ್ಸು, ಒಂಥರ ಮಸಾಲೆ ಟೇಸ್ಟ್ ಎಲ್ಲ ಇರುತ್ತೆ. ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿದ್ರಲ್ಲ, ಈ ಥರ ವೆಜ್ ಪನೀರ್ ಜಲ್ಫ್ರೇಜಿ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ತಂದೂರಿ ರೋಟಿ ಮಾಡೋಣಂತೆ. ನಾವು ಒಂದು ಮಾಮೂಲಿ ಗೋಧಿ ಹಿಟ್ಟು ಒಂದು 2 ಕಪ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರು, ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅದಾದ ನಂತರ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣಂತೆ. ಇದನ್ನೆಲ್ಲ ಹಾಕ್ಕೊಂಡಿದ್ದು ಒಣ ಐಟಮ್ಸ್ ಏನೇನು ಹಾಕ್ಕೊಂಡಿದ್ದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇದಾದ ನಂತರ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಒಂದು ಮೀಡಿಯಮ್ ಸ್ಮೂತ್, ಆಮೇಲೆ ಭಾಳ ಸ್ಮೂತ್ ಟೌ ಏನು ಬೇಕಾಗಿಲ್ಲ ಇದಕ್ಕೆ, ಮೀಡಿಯಮ್ ಸ್ಮೂತು ಕಣಕನ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಇದು ಕಣಕ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಇದು ರೆಡಿ ಆದ ನಂತರ ನೋಡಿ ಈ ಥರ ರೆಡಿಯಾಗಿದೆಯಲ್ಲ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗತ್ತೆ. ಇದು ತಂದೂರಿ ರೋಟಿ ಆದ್ದರಿಂದ ಸ್ವಲ್ಪ ಇದರೊಳಗೆ ಎಣ್ಣೆ ಅಂಶ ಬೇಕಾಗುತ್ತೆ. ಈ ಥರ ಹಾಕ್ಬಿಟ್ಟು ಮತ್ತೆ ನಾವು ಚೆನ್ನಾಗಿ ಇದು ಮಸಾಜ್ ಥರ ಮಾಡಬೇಕು. ಒಂದೇ ಒಂಚೂರು ಮೇಲೆ ಎಣ್ಣೆ ಹಾಕಿ ಹೀಗೆಲ್ಲ ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿಟ್ಕೊಳ್ಳಿ. ಒಂದು ಅರ್ಧ ಗಂಟೆ ಆದರೂ ಮುಚ್ಚಿಡಬೇಕಾಗುತ್ತೆ ನೋಡಿ. ಅಂದರೆ ಇದು ನಾವೆಲ್ಲ ಬೇಕಿಂಗ್ ಸೋಡಾ ಹಾಕಿದ್ದೆಲ್ಲ ರೈಸ್ ಆಗುತ್ತಲ್ಲ ಚೆನ್ನಾಗಿ. ನೋಡಿ ಈ ಥರ ಈಗ ಇದು ರೆಡಿಯಾಗಿದೆ. ಇವಾಗ ಡೈರೆಕ್ಟಾಗಿ ನಾವು ಹೆಂಗೆ ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಮೂಲಿ ಮಾಡೋದು ನೋಡಿ. ಚೆನ್ನಾಗಿ ಈ ಥರ ನಾವು ಎಲ್ಲ ಎಷ್ಟೊಂದು ಈ ಥರ ಹುಳಿಗಳೆಲ್ಲ ಹಾಕ್ಕೊಳ್ಳೋಣಂತೆ. ನಾವು ಈಗ 2 ಕಪ್ ತೊಗೊಂಡಿದ್ದೀನಲ್ಲ, ಇದರಿಂದ ಒಂದು 8 ಆಗುತ್ತೆ ತಂದೂರಿ ರೋಟಿ. ಯೂಶ್ವಲಿ ಒಬ್ಬೊಬ್ಬರಿಗೆ 2 ತಿನ್ನೋದ್ರಲ್ಲಿ ಸಫಿಷಿಯೆಂಟ್ ಆಗುತ್ತೆ. ಸ್ವಲ್ಪ ತಿಕ್ಕಿರುತ್ತಲ್ಲ ಇದು, ನಮ್ಮ ಮಾಮೂಲಿ ಚಪಾತಿಗಿಂತ ಒಂಚೂರು ದಪ್ಪ ಇರೋದ್ರಿಂದ ಒಬ್ಬೊಬ್ಬರು 2 ತಿಂತಾರೆ ಯೂಶ್ವಲಿ. ಅದರಿಂದ 4 ಜನಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ ಇದು 2 ಕಪ್ಪು. ನೋಡಿ ಈ ಥರ ಸಿಂಪಲ್ ನಾನು ಹೆಂಗೆ ಚಪಾತಿ ಮಾಡ್ತೀರೋ ಹಾಗೆ ಮಾಡ್ತಾಯಿದ್ದೀವಿ ನೋಡಿ. ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಇದಕ್ಕೆ ಮೇಲೆ ಏನು ಮಾಡಬೇಕು, ಎಲ್ಲ ನೀರು ಹಚ್ತಾಯಿದ್ದೀನಿ ಒಂದು ಕಡೆ ನೋಡಿ. ಚೆನ್ನಾಗಿ ನೀರು ಹಚ್ಚಬೇಕು. ನೀರು ಹಚ್ಚಕ್ಕೆ ಮಾತ್ರ ಭಾಳ ಕಡಿಮೆ ಹಚ್ಚಕ್ಕೆ ಹೋಗಬಾರ್ದು ನೀರನ್ನ. ಯಾಕಂದರೆ ಇದು ನಾನು ನೀರು ಹಚ್ಚಿದ್ದನ್ನು ನಾನು ತೊಗೊಂಡಿರೋ ತವ ಏನಿದೆ ಇದು ಇದು ಐರನ್ ತವ. ಇದು ಅದ್ರ ಮೇಲೆ ಇದು ಅಂಟ್ಕೋಬೇಕು. ನೀರು ನಾನು ಹಚ್ಕೊಳ್ಳೋ ಉದ್ದೇಶದಿಂದ ಅದ್ರ ಮೇಲೆ ಅಂಟ್ಲಿ ಅಂತ. ಈಗ ನೋಡಿ ಎಲ್ಲ ಬಬಲ್ಸ್ ಬರ್ತಾಯಿದೆ ನೋಡಿ. ಈ ಥರ ಈ ಬಬಲ್ಸ್ ಎಲ್ಲ ಬರ್ತಾಯಿದೆ. ನೀವು ಬೇರೆ ತವಾದ ಮೇಲೆ ಹಾಕಿ ನಾನ್ ಸ್ಟಿಕ್ ತವಾದ ಮೇಲೆ ಯೂಸ್ ಮಾಡೋಕ್ಕೆ ಹೋದರೆ ನೀವು ಬರಲ್ಲ. ಇದು ಐರನ್ನಿನ ತವನೇ ಯೂಸ್ ಮಾಡಬೇಕು, ಅಂದರೆ ಅಷ್ಟೇ ಇದು ಬರುತ್ತೆ ನೋಡಿ. ಈ ಥರ ಕಬ್ಬಿಣದ ತವರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಕಬ್ಬಿಣದ ತವ ಇದ್ದರೆ ಅಷ್ಟೇ ಇದು ಅಂಟ್ಕೊಳ್ಳುತ್ತೆ ನೀರು ಹಚ್ಚಿದರೆ ನೋಡಿ. ಈ ಥರ ಈಗ ಉಲ್ಟಾ ಮಾಡಿದ್ದೀನಿ, ಬಬಲ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ಮೇಲೆ ಉಲ್ಟಾ ಮಾಡಿದ್ದೀನಿ. ಈಗ ಎಲ್ಲ ಕಡೆ ಈ ಥರ ಬೇಯಿಸ್ಬೇಕು ನೋಡಿ. ಈ ಥರ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮ್ಗೆ ನೋಡಿದ್ರೆ. ಅಂದರೆ ನಾವು ಹೋಟೆಲಲ್ಲಿ ತಂದೂರಿ ಇದನ್ನು ತಿಂದರೆ ಹೆಂಗಿರುತ್ತೋ ಹಾಗೆ ಇದೆ. ಈ ಥರ ಇದು ಫಸ್ಟ್ ಒಂದು ಹಾಕಬೇಕಾದ್ರೆ ಅಷ್ಟೇ ಅಂಟ್ಕೊಳ್ಳುತ್ತೆ. ಸೆಕೆಂಡ್ ಟೈಮಿಂದ ನಿಮ್ಗೆ ಯಾವುದೇ ರೀತಿ ಅಂಟ್ಕೊಳ್ಳಲ್ಲ, ಯಾಕಂದರೆ ಇದು ಒಂಥರ ನಾನ್ ಸ್ಟಿಕ್ ಥರ ಆಗಿಬಿಟ್ಟಿರುತ್ತೆ ಆಗಲೇ ಕಬ್ಬಣ ನೋಡಿ. ಇದಕ್ಕೆ ಬಟರ್ ಹಚ್ತಾ ಇದ್ದೀನಿ ಒಂದು ಸ್ವಲ್ಪ, ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಚ್ಕೊಳ್ಳಿ. ನೋಡಿದ್ರಲ್ಲ ರೆಡಿಯಾಗಿದೆ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಈ ಥರ ತಂದೂರಿ ರೋಟಿನ ಎಲ್ಲ ಥರದ್ದು ಮನೆಯಲ್ಲೇ ಮಾಡ್ಕೋಬೋದು. ನಾವು ಹೋಗಿ ರೆಸ್ಟೋರೆಂಟಲ್ಲೇ ತಿನ್ನಬೇಕು ಅಂತ ಏನು ನೆಸೆಸರಿ ಇಲ್ಲ ನೋಡಿ. ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋಂಥ ಇದು ವೆಜ್ ಪನೀರ್ ಜಾಲ್ಫ್ರೇಜಿ ಮತ್ತು ಅದ್ರ ಜೊತೆಗೆ ತಂದೂರಿ ರೋಟಿ ರೆಡಿಯಾಗಿದೆ. ನೀವು ಈ ಥರ ಮಾಡ್ಕೊಂಡು ನೋಡಿ. ಆಮೇಲೆ ಹೇಗಾಗಿದೆ ಈ ರೆಸಿಪಿ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.